ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗ್ಲೋ ನ್ಯಾಚುರಲ್ ಸೀರೀಸ್ 21 ಎಪಿಸೋಡ್ 5. ನಾನಿವತ್ತು ವಿತಿನ್ 1 hour ಅಲ್ಲಿ ಸ್ಕಿನ್ ಕೇರ್ ಕೂಡ ಮಾಡಿಕೊಂಡು ಹೇಗೆ ರೆಡಿ ಆಗ್ಬೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವನ್ ಐ ಹ್ಯಾವ್ ಅ ಪ್ಲಾನ್ಸ್ ಟು ಗೋ ಔಟ್. ಹಾಗೆ ನಿಮ್ಮ ಹತ್ರ ಮಾತಾಡ್ತಾ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ಸೊ ಲೆಟ್ ಸಿ ವಾಟ್ ಅಂಡ್ ಆಲ್ ಇಂಗ್ರೀಡಿಯೆಂಟ್ಸ್ ಐ ಆಮ್ ಯೂಸಿಂಗ್. ತೋರಿಸ್ತೀನಿ ಏನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು ಸ್ಕಿನ್ ಕೇರ್ಗೆ ಅಂತ ಅಂದ್ಬಿಟ್ಟು. ಸ್ಕಿನ್ನಿಗೆ ಏನು ಸೋಪ್ ಅಥವಾ ಫೇಸ್ ವಾಶ್ ಏನು ಹಾಕೊಂಡಿಲ್ಲ, ಹಾಗೆ ತಣ್ಣೀರಲ್ಲೇ ಮುಖನ ತೊಳ್ಕೊಂಡು ಬಂದಿದ್ದೀನಿ. ಈಗ ಹಾಲಲ್ಲಿ ನಾನು ಬರೀ ನನ್ನ ಫಿಂಗರ್ಸ್ ಇಂದ ಮಸಾಜ್ ಮಾಡ್ಕೊಳ್ತೀನಿ. ಹಂಗೆ 2 minutes ಹಾಗೆ ಸ್ಲೋ ಮಸಾಜ್ ಮಾಡ್ಕೊಳ್ತೀನಿ, ಕ್ಲೆನ್ಸಿಂಗ್ ಈಗ ಅಷ್ಟೇನೆ. ಸೊ ದಟ್ ಸ್ವಲ್ಪ ಪ್ರಿಪೇರ್ ಆಗುತ್ತೆ ಸ್ಕಿನ್ ಅಂತ ಅಂದ್ಬಿಟ್ಟು. ಲೆಟ್ ಸಿ ನಾವು ಈ ತರ ತುಂಬಾ ಪ್ರೆಷರೈಸ್ ಮಾಡಬಾರ್ದು ಸ್ಕಿನ್ನ. ಬಿಕಾಸ್ ನಾವು ಪ್ರೆಷರೈಸ್ ಮಾಡಿ ಮಾಡ್ಕೊಳ್ತಾ ಇದ್ರೆ ಏನಂತ ಅಂದ್ರೆ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ ಸ್ಕಿನ್ನು. ಚೆನ್ನಾಗಿ ಕಾಣಿಸೋದ್ರ ಬದಲು ನಿಮ್ಗೆ ಸ್ಟ್ರೆಸ್ಫುಲ್ ಆಗಿ ಕಾಣಿಸ್ತೀರಾ ಸ್ಕಿನ್. ಎಲ್ಲಾದ್ರೂ ಹೊರಟಾಗ ಈ ತರ ಸ್ಕಿನ್ ಕೇರ್ ಮಾಡ್ಕೊಂಡು ರೆಡಿ ಆಗೋದಾದ್ರೆ ಹಾಲಿಂದ ನಾವು ನೀಟಾಗಿ ಫೇಸ್ ನ ಕ್ಲೆನ್ಸ್ ಮಾಡಿ ಆಗಿದೆ. ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಇಸ್ ಸ್ಕ್ರಬ್ಬಿಗೆ ಒಂದ್ ಸ್ವಲ್ಪ ಸಕ್ಕರೆ ಮತ್ತೆ ಕಾಫಿ ಪುಡಿ ಹಾಗೆ ಅಕ್ಕಿ ಹಿಟ್ಟನ್ನ ಬಳಸ್ಕೊಳ್ತಾ ಇದೀನಿ. ಸಕ್ಕರೆ ನಮಗೆ ಗೊತ್ತಿದೆ ಬ್ಲೀಚಿಂಗ್ ಎಫೆಕ್ಟ್ ಕೊಡುತ್ತೆ ಸ್ಕಿನ್ಗೆ. ಅಂಡ್ ಕಾಫಿ ಪುಡಿ ಅಷ್ಟೇ, ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೆ ಕಾಫಿ ಪುಡಿ ಬೇಕು. ಹಾಗಾಗಿ ಸ್ವಲ್ಪ ತರಿಯಾಗಿರ್ಲಿ ಅಂತ ಕಾಫಿ ಪುಡಿ ತಗೊಳ್ತಾ ಇದೀನಿ. ಅಕ್ಕಿ ಹಿಟ್ಟು ಟೈಟನ್ಸ್ ಮಾಡುತ್ತೆ ಮತ್ತೆ ಎಕ್ಸ್ಫೋಲಿಯೇಟ್ ಆಗುತ್ತೆ. ನೋಡಿ, ಸ್ಕ್ರಬ್ಬಿಗೆ ಇಷ್ಟೇ ಸಕ್ಕರೆ, ಇಷ್ಟೇ ಕಾಫಿ ಪುಡಿ, ಇಷ್ಟೇ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹಾಲು ಹಾಕೊಳ್ತೀನಿ. ಇದರಲ್ಲಿ ಸ್ಕ್ರಬ್ ಮಾಡೋಣ ಇವಾಗ. ನಾವು ಫೇಶಿಯಲ್ಸ್ ಎಲ್ಲ ಹೊರಗಡೆ ಮಾಡಿಸ್ತೀವಲ್ಲ, ಅದು ಮಾಡಿಸೋದಾದ್ರೂ ಅಷ್ಟೇ, ಯಾವ್ದಾದ್ರು ಇವೆಂಟ್ ಇದ್ದಾಗ ಹಿಂದಿನ ದಿನ ಮಾಡಿಸೋದಕ್ಕಿಂತ ಇವೆಂಟ್ 1 week ಇದೆ ಅನ್ನೋವಾಗ ಹೋಗಿ ಮಾಡಿಸ್ಕೊಂಡ್ರೆ ಸೊ ದಟ್ ನಿಮ್ ಸ್ಕಿನ್ ಅಲ್ಲಿಗೆ ಸೆಟ್ ಆಗಿರುತ್ತೆ ಅಂಡ್ ನ್ಯಾಚುರಲ್ ಆಗಿ ಗ್ಲೋ ಆಗ್ತಾ ಇರುತ್ತೆ ಆ ಟೈಮಿಗೆ. ಇವೆಂಟ್ ಟೈಮ್ ಅಷ್ಟೊತ್ತಿಗೆ ಇಟ್ಸ್ ಆಲ್ ದಟ್ ವಿಲ್ ಗೆಟ್ ರೆಡಿ ಫಾರ್ ಮೇಕಪ್ ಅಂಡ್ ಆಲ್. ಸೊ ಈ ತರ ಎಲ್ಲ ನೀಟಾಗಿ ವೈಪ್ ಮಾಡಿ ಆಯ್ತು. ನೋಡಿದ್ರಲ್ಲ, 5 minutes ನಾನು ನೀಟಾಗಿ ಕ್ಲೆನ್ಸ್ ಮಾಡಿದೆ ಹಾಲಲ್ಲಿ. ಆಮೇಲೆ ಸಕ್ಕರೆ, ಅಕ್ಕಿ ಹಿಟ್ಟು ಮತ್ತೆ ಕಾಫಿ ಪುಡಿಯಿಂದ ಸ್ಕ್ರಬ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಸ್ಟೀಮ್ ತಗೊಳ್ತಾ ಇಲ್ಲ, ಬಿಕಾಸ್ ನಾನು ಪೋರ್ಡ್ ಸ್ಕಿನ್ ಆಗಿರೋದ್ರಿಂದ ನಾನು ಸ್ಟೀಮ್ ತಗೊಳ್ತಾ ಇಲ್ಲ. ಅಂಡ್ ಇದು ಜಸ್ಟ್ 20 minutes ಸ್ಕಿನ್ ಕೇರ್ ರೆಮಿಡೀಸ್ ಆಗಿರೋದ್ರಿಂದ ನಾನಿಲ್ಲಿ ಯಾವುದೇ ಸ್ಪಾ ರಿಲೇಟೆಡ್ ಏನು ಮಾಡ್ತಾ ಇಲ್ಲ, ಜಸ್ಟ್ ಮಸಾಜ್ ಅಷ್ಟೇ. ಸ್ಟೀಮ್ ಯಾಕೆ ತಗೊಳ್ತಾ ಇಲ್ಲ ಅಂತಂದ್ರೆ ಸ್ಟ್ರೈನ್ ಆಗುತ್ತೆ ಸ್ಕಿನ್ನಿಗೆ. ನಾವು ಇವಾಗ ಮಾಡ್ಕೊಂಡು ಇವಾಗ್ಲೇ ರೆಡಿ ಆಗೋದ್ರಿಂದ ಸ್ಕಿನ್ ಸ್ಟ್ರೈನ್ಡ್ ಆಗ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ಟೀಮ್ ಮಾಡ್ತಾ ಇಲ್ಲ. ಇವಾಗ ಒಂದು ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ. ಹಾಲಿನ ಕೆನೆ 1/2 ಸ್ಪೂನ್ ಹಾಲಿನ ಕೆನೆ ಮತ್ತೆ 1 ಚಿಟಿಕೆಯಷ್ಟು ಅರಿಶಿನ ಯೂಸ್ ಮಾಡ್ಕೊಂಡು ಮಸಾಜ್ ಮಾಡ್ಕೊಳ್ತೀನಿ ಫಾರ್ 5 minutes. ದಟ್ ಇಸ್ ಮೋರ್ ದ್ಯಾನ್ ಇನಫ್. ನಾನು ಒಂದೇ ಕೈಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ, ಬೇಕಿದ್ರೆ ನೀವು 2 ಕೈಯಿಂದ ಮಾಡ್ಕೊಳ್ಬೋದು. ನಾನು ಸುಮ್ಮನೆ ಜಾಸ್ತಿ ಮೆಸ್ಸಿ ಮಾಡ್ಕೊಳ್ಳೋದು ಬೇಡ ಅಂತ ನಾನು ಒಂದೇ ಕೈಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ 5 minutes ಆಗಿದೆ. ಈಗ ನೀಟಾಗಿ ಇದನ್ನ ವೈಪ್ ಮಾಡ್ತಾನೆ. ಹೀಗೆ ಅಪ್ವರ್ಡ್ಸ್ ಅಲ್ಲೇ ವೈಪ್ ಮಾಡೋಣ, ಬಿಕಾಸ್ ಸ್ಯಾಜಿ ಆಗ್ಬಿಡತ್ತೆ ಸ್ಕಿನ್ ಅಂತ ಅಂದ್ಬಿಟ್ಟು. ನಂಗೆ 1-2 ದಿನದಿಂದ ಹುಷಾರಿರ್ಲಿಲ್ಲ. ಸೊ ಹೋಲ್ ಡೇ ಮಲ್ಕೊಂಡು ಮುಖ ಎಲ್ಲ ಒಂಥರ ಸ್ಕಿನ್ ಎಲ್ಲ ಇಳ್ದಂಗಾಗಿತ್ತು. ಹಂಗಾಗಿ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅನ್ಕೊಂಡೆ. ಫ್ರೆಶ್ ಅನ್ಸ್ತಾ ಇದೆ ನಂಗೆ. ಸೊ ಹಿಂಗ್ ವೈಪ್ ಮಾಡ್ಕೊಳ್ಳೋಣ. ನಾವೇನೇನೆಲ್ಲ ಮಾಡಿದ್ವಿ, ಕ್ಲೆನ್ಸ್ ಮಾಡಿದ್ವಿ, ಸ್ಕ್ರಬ್ ಮಾಡಿದ್ವಿ, ಮತ್ತೆ 5 to 6 minutes ಹಾಲಿನ ಕೆಲೆನಲ್ಲಿ ಮಸಾಜ್ ಮಾಡಿದ್ವಿ. ಈಗ ನಾನು ಒಂದು 1/2 ಸ್ಪೂನು ಮೊಸರಿಗೆ ಸ್ವಲ್ಪ 1/2 ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕಿ ಒಂದು ಫೇಸ್ ಪ್ಯಾಕ್ ಹಾಕೊಳ್ತೀನಿ. ತುಂಬಾನೇ ಮಾಯಶ್ಚರೈಸ್ಡ್ ಆಗಿರೋದ್ರಿಂದ ಮೊಸರು ಮತ್ತೆ ಕಡಲೆ ಹಿಟ್ಟಲ್ಲಿ ವಾಶ್ ಮಾಡ್ತಾ ಇದ್ದೀನಿ, ಸೊ ದಟ್ ತುಂಬಾ ಆಯಿಲಿ ಆಗಬಾರ್ದು ಅಂತ ಅಷ್ಟೇನೆ. ಇಲ್ಲಿ 1/2 ಸ್ಪೂನ್ ಮೊಸರು ಇಟ್ಕೊಂಡಿದ್ದೀನಿ. ಇದಕ್ಕೆ ಆವಾಗಲೇ ಸ್ವಲ್ಪ ಚಿಟಕಿ ಅರಿಶಿನ ಕೂಡ ಹಾಕೊಂಡಿದ್ದೆ ನಾನು. ಇದಕ್ಕೆ ಈ ತರ 1/2 ಚಮಚ
ಕಡಲೆ ಹಿಟ್ಟನ್ನು ಹಾಕೊಳ್ತೀನಿ. ನೀವು ಮುಲ್ತಾನಿ ಮಿಟ್ಟಿ ಕೂಡ ಸೇರಿಸ್ಕೊಳ್ಬೋದು. ನಾನು ಮುಲ್ತಾನಿ ಮಿಟ್ಟಿ ಇವಾಗ ಇರಲಿಲ್ಲ, ಹಾಗಾಗಿ ಕಡಲೆ ಹಿಟ್ಟೆ ಹಾಕೊಳ್ತಾ ಇದ್ದೀನಿ. ಹೀಗೆ ನಾನು ಒಂದು ಥಿನ್ ಲೇಯರಲ್ಲಿ ಒಂದು ಫೇಸ್ ಪ್ಯಾಕ್ ಹಾಕೊಳ್ಳೋಣ. ನಾನು ಹಿಂದಿನ ವಿಡಿಯೋಸಲ್ಲಿ ಹೇಳಿರೋ ಹಾಗೆ ಯಾವುದೇ ಫೇಸ್ ಪ್ಯಾಕ್ ಹಾಕೊಳ್ಬೇಕಾದ್ರೆ ಥಿನ್ ಲೇಯರಲ್ಲೇ ಹಾಕೊಳ್ಬೇಕು. ಇಲ್ಲ ಈ ಪ್ಯಾಕ್ನ ಇನ್ನ ಒಂದು 5 ನಿಮಿಷನ ಹಾಗೆ ಬಿಡ್ತೀನಿ. ತಿನ್ನಾಗಿರೋದ್ರಿಂದ ಬೇಗ ಒಣಗ್ಬಿಡತ್ತೆ. ಸೊ ಇವತ್ತು ಬೆಸ್ಟ್ ಬೋನಸ್ ಟಿಪ್ ಏನ್ ಗೊತ್ತಾ, ಯಾರಿಗೆಲ್ಲ ಡ್ರೈ ಸ್ಕಿನ್ ಇರುತ್ತಲ್ಲ ಅವರೆಲ್ಲ ನಾವೇನು ಫೇಸ್ ಪ್ಯಾಕ್ ಹಾಕೊಳ್ತೀವಲ್ಲ, ಫೇಸ್ ಪ್ಯಾಕ್ ಕಂಪ್ಲೀಟ್ ಡ್ರೈ ಆಗೋವರೆಗೂ ಕಾಯ್ಬೇಡಿ. ಇನ್ನೊಂದು ಸ್ವಲ್ಪ ಹೊತ್ತು, ಒಂದು 2-3 ಮಿನಿಟ್ಸ್ ಹಾಗೆ ವೆಟ್ ಇದೆ ಅನ್ನೋವಾಗ್ಲೇ ನೀವು ಫೇಸ್ ಪ್ಯಾಕ್ನ ವಾಶ್ ಮಾಡಬೇಕು. ಅದರಿಂದ ಇನ್ನಷ್ಟು ಡ್ರೈ ಆಗೋದನ್ನ ತಡೆದ ಹಾಗಾಗತ್ತೆ. ಯಾವುದೇ ಫೇಸ್ ಪ್ಯಾಕ್ ಹಾಕೊಂಡಾಗ್ಲೂ ಅಷ್ಟೇ. ಆಯ್ತು, ಇವಾಗ ವೈಪ್ ಮಾಡಿದ್ದೀನಿ. ಈಗ ಸುಮ್ಮನೆ ಹಾಗೆ ತಣ್ಣೀರಲ್ಲಿ ಮತ್ತೆ ಮುಖ ತೊಳ್ಕೊಂಡು ರೆಡಿ ಆಗ್ಬೋದು. ಏನು ತುಂಬಾ ಜಿಡ್ಡೇನಿಲ್ಲ, ನೀಟಾಗಿ ಕ್ಲೀನ್ ಆಗಿದೆ. ಸೊ ಜಸ್ಟ್ ವಾಶ್ ಮಾಡಿದ್ರೆ ಸಾಕು ತಣ್ಣೀರಲ್ಲಿ. ಸೊ ಲೆಟ್ಸ್ ಗೆಟ್ ರೆಡಿ. ಫೇಸ್ ವಾಶ್ ಆಗಿದ್ರಿಂದ ರೋಸ್ ವಾಟರ್ನ ಹಾಕೊಳ್ತಾ ಇದ್ದೀನಿ. ಕಪೀವಾ, ನಾನು ಲಾಸ್ಟ್ ವಿಡಿಯೋನಲ್ಲಿ ಇದನ್ನ ಹಾಕಿದ್ದೆ, ವಾಟರ್ನಲ್ಲಿ ಐ ಯೂಸ್ ಅಂತ ಅಂದ್ಬಿಟ್ಟು. ಕ್ಯಾನ್ ಗೋ ಥ್ರೂ ದೆಮ್. ಸ್ಟ್ಯಾಬ್ ಇಟ್. ಒನ್ ಮೋರ್ ಥಿಂಗ್, ನೀವು ಮೇಕಪ್ ಏನಾದರೂ ಮಾಡ್ಕೊಳ್ಳೋಕೆ ಮುಂಚೆ ಸ್ಕಿನ್ನ ಹೀಗೆ ಡ್ಯಾಪ್ ಮಾಡೋದ್ರಿಂದ ಫೇಸ್ ಸೆಲ್ಸ್ ಆಕ್ಟಿವೇಟ್ ಆಗುತ್ತೆ. ನೆಕ್ಸ್ಟ್ ನಾನು ಇವಾಗ ಸಮ್ಮರ್ ಆಗಿರೋದ್ರಿಂದ ಸೆಬಾಮೆಡ್ ಜೆಲ್ ಯೂಸ್ ಮಾಡ್ತಾ ಇದ್ದೀನಿ, ಮಾಯಶ್ಚರೈಸ್ಡ್ ಯೂಸ್ ಮಾಡ್ತಾ ಇಲ್ಲ. ನಾನು ಸ್ಕಿನ್ ಕೇರಿಗೆ ಹೆಚ್ಚಾಗಿ ಒತ್ತು ಕೊಡ್ತೀನಿ. ಕಾಸ್ಮೆಟಿಕ್ಸ್ ಜಾಸ್ತಿ ಯೂಸ್ ಮಾಡೋದಿಲ್ಲ. ಸ್ಕಿನ್ ಚೆನ್ನಾಗಿದ್ರೆ ಯು ಲುಕ್ ಗುಡ್, ದಟ್ಸ್ ಮೈ ಬಿಲೀಫ್. ಸೊ ನಾನು ಇಷ್ಟೇ ಹಾಕೊಳ್ಳೋದು. ಏನಾದರೂ ಬೇಕಿದ್ರೆ ಐ ಯೂಸ್ ಲಿಪ್ ಟಿಂಟ್ ಅಷ್ಟೇ. ದಿಸ್ ಇಸ್ ಮೈ ಫೈನಲ್ ಲುಕ್. ಬರೀ ಐಬ್ರೋಸ್ನ ಫಿಲ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಕಾಜಲ್ ಹಾಕೊಂಡಿದ್ದೀನಿ. ಆ್ಯಂಡ್ ಐ ಆಮ್ ಯೂಸಿಂಗ್ ಮಸಾಬಾ ಫಾರ್ ಆಸ್ ಎ ಲಿಪ್ಸ್ಟಿಕ್. ಸೊ ನೋಡಿ, ಸ್ಕಿನ್ ನಾನು ಬೇರೆ ಏನೂ ಹಾಕಿಲ್ಲ, ಜಸ್ಟ್ ಅ ಜೆಲ್ ಆ್ಯಂಡ್ ರೋಸ್ ವಾಟರ್ ಅಷ್ಟೇ. ಇದು ನನಗೆ ವರ್ಕ್ ಆಗುತ್ತೆ. ಆ್ಯಂಡ್ ಪ್ರಾಬಬ್ಲಿ ನಿಮಗೆ ಬೇರೆ ಯಾವುದಾದ್ರೂ ಕ್ರೀಮ್ಸ್ ಯೂಸ್ ಮಾಡ್ಕೊಳ್ಬೋದು ಆಸ್ ಎ ಮಾಯಶ್ಚರೈಸರ್. ಸೊ ದಿಸ್ ಇಸ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ, ಯಾರಿಗೆಲ್ಲ ಈ ಸ್ಕಿನ್ ಕೇರ್ ಟಿಪ್ ಇಷ್ಟ ಆಗಿದೆ, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ಇನ್ ಕೇಸ್ ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ. ಮತ್ತು ನೀವು ಹೇಗೆಲ್ಲ ಸ್ಕಿನ್ ಕೇರ್ ಮಾಡ್ಕೊಳ್ತೀರಾ ಅನ್ನೋದ್ರ ಬಗ್ಗೆ ನನಗೆ ಸ್ವಲ್ಪ ತಿಳಿಸಿ. ಆಲ್ಸೋ ಆಲ್ವೇಸ್ look beautiful, stay happy and stay healthy. Thanks for watching.